ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕೋಳಿ ಅಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಮೊನ್ನೆ ಇಲ್ಲಿಗೆಲ್ಲ ಐಟಮ್ ಇತ್ತು, ಸ್ಟಾರ್ ಜನರಲ್ ಸ್ಟೋರ್ ಅಂತ. ಇವತ್ತು ಅಲ್ಲಿಗಿಲ್ಲ. ಈಗ ಇಲ್ಲಿ ಒಂದು 2 ಹೋಟೆಲ್ ಉಂಟು, ಅಲ್ಲಿಗೆ ಹಾಕಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಇರೋದು ಹೋಟೆಲ್. ಇಲ್ಲಿ ಊಟ ಮಾಡೋದ ಎಂತ ಅಂತ ನೋಡೋದು ಮಾತ್ರ. ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಮಾರೆ, ಭಯಂಕರ ಡೇಂಜರ್. ಒಂದು ಬಂಪರ್ ಎಲ್ಲ ಕಿತ್ತೋಗ್ಬೋದು ಆ ಥರ ಕೊಟ್ಟಿದ್ದಾರೆ ಅಲ್ಲಿ, ಡಾಮರ್ ಇಳಿಸಿದ್ದು. ಸೊ ಇದೇ ಹೋಟೆಲ್ಗೆ ಹಾಕ್ಲಿಕ್ಕೆ ಇರೋದು ಐಟಮು. खाना किधर खाएगा भाई? जिधर आपका इच्छा, उधर आगे खाएगा इधर खाएगा? इधर ही खा ले, जाओ उधर खा लो. ನೋಡುವ ಎಂತ ಆಗ್ತದಂತ. ಇಲ್ಲಿ ಮನಸ್ಸಾದರೆ ಇಲ್ಲಿ ಊಟ ಮಾಡೋದು, ಇಲ್ಲದಿದ್ದರೆ ಎದುರೊಂದು ಕಡಲ್ ಹೋಟೆಲ್ ಅಂತ ಉಂಟು, ಅಲ್ಲಿಗೆ ಹೋಗಿ ಐಟಮ್ ಹಾಕಿ ಅಲ್ಲಿ ಊಟ ಮಾಡುವ. ಇದು ತೆಂಗಿನ ಎಣ್ಣೆ ಕಾಣಿಸ್ತಾ ಉಂಟಲ್ಲ, ಇದು ನಾವು ತಯಾರಿಸುವುದು ಕಲ್ಪತ್ತರು ಅಂತ ಗಾಣದ ಎಣ್ಣೆ. ಇದು ಮಾತ್ರ ನಮ್ಮದು, ಇದು ನಮ್ಮದಲ್ಲ. ಇದೆಲ್ಲ ಎಂತ, ಇದೆಲ್ಲ ಶಾವಿಗೆ. ಇಲ್ಲಿ ಒಂದು ಗ್ರಾಮ ಪಂಚಾಯತ್ ನೋಡಿ, ಕುಕ್ಕೇಡಿ. ಇದರದ್ದು ಇಲ್ಲಿದ್ದು ಹೆಸರೆಂತ ಹಾಗಾದರೆ? ಇದು ಕುಕ್ಕೇಡಿಯಾ ಎಂತ ಇದು? ಮದ್ದಳ ಬೈ ಇದಲ್ಲ, ಕುಕ್ಕೇಡಿಯ ಗೋಳಿ ಅಂಗಡಿ ಎಂತಂತ ಗೊತ್ತಾಗೋದಿಲ್ಲ. ಇಲ್ಲಿಗೆಲ್ಲ ಕರೆಯೋದು ಗೋಳಿ ಅಂಗಡಿ ಅಂತ. ಇದು ಗೋಳಿ ಅಂಗಡಿ ಜಂಕ್ಷನ್ ಎಂತದ. ಭಾರಿ ಚಂದ ಉಂಟು, ಅದಕ್ಕೆ ತೋರಿಸಿದ್ದು ನೋಡಿ. ಕೆಲವೊಂದು ನಮ್ಮದು ಎಂಥದ್ದು ಇದಿರ್ತದೆ ಪಂಚಾಯತಿ, ನೋಡುವಾಗ ಒಂಥರ ಆಗ್ತದೆ, ಬಟ್ ಅದು ಕ್ಲೀನಾಗಿ ನೀಟಾಗಿ ಉಂಟು. ಈಗ ಇಲ್ಲಿಂದ ಹೊರಡುವ, ಅವರು ನಾಳಿದ್ದು ಪೇ ಮಾಡ್ತಾರಂತೆ ಯಾರಿಗದು ಎಂತ. ಅವರು ಕ್ಯಾಟ್ರಿಂಗ್ ಎಲ್ಲ ವಹಿಸ್ಕೊಳ್ತಾರೆ, ಕ್ಯಾಟ್ರಿಂಗ್ ಕೊಡಲಿಕ್ಕೆ ಆಗಿರ್ಬೋದು. ಈಗ ಎದುರುಗಡೆ ಕಡಲ್ ಹೋಟೆಲ್ ಅಂತ ಉಂಟು, ಅಲ್ಲಿಗೆ ಒಂದು ಗೋಣಿ ಮೈದಾ, 2 ಬಾಕ್ಸ್ ಪಾಮ್ ಆಯಿಲ್ ಮತ್ತು ಒಂದು ಚಿಕ್ಕ ಕಟ್ಟುಂಟು, ಅದನ್ನು ಕೊಟ್ಟು ಅಲ್ಲಿಯೇ ಊಟ ಮಾಡುವ. ಹೋಟೆಲ್ ಕಡಲ್ ಅಂತ, ಅಲ್ಲಿಗೆ ಐಟಮ್ ಆಗಲಿಕ್ಕಿತ್ತು. ಮೈದಾ ಎಲ್ಲ ಎತ್ತಿಗೆ ಒಟ್ಟಾಯಿತು. ಈಗ ಇದೆರಡು ಕಟ್ಟು, 2 ಪಾಮ್ ಆಯಿಲ್, 1 ಕಟ್ಟು ಕೊಟ್ಟರೆ ಆಯಿತು. ಇದು ಮತ್ತು ಇದು ಇದನ್ನು ಇಷ್ಟು ಕೊಡಲಿಕ್ಕೆ ಈ 1, 2, 3 ಮಾತ್ರ. ಇದು ಒಬ್ಬರಿಗೆ, ಅದೊಬ್ಬರಿಗೆ ಅಷ್ಟು ಕೊಡಲಿಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕಂತ ಹೇಳಿದರೆ 14 ಕಿಲೋಮೀಟ್ರ್ ಹೋಗ್ಬೇಕು, ಸುತ್ತಾಡಿಕೊಂಡು. ಸೊ ಅದನ್ನು ಎದುರು ಇಡುವ. ಇದನ್ನು ಇಲ್ಲಿಟ್ಟರೆ ಆಗಲಿಕ್ಕಿಲ್ಲ, ವಹಿವಾಟಾಗಲಿಕ್ಕಿಲ್ಲ. ಎದುರು ಇಟ್ಟು ಅಲ್ಲಿಂದ ಇಳಿಸ್ಕೊಂಡು ಹೋಗ್ಬೋದಲ್ಲ, ಮತ್ತು ಪುನಃ ಬರುವ ವಹಿವಾಟೆಲ್ಲ ಆಗಲಿಕ್ಕಿಲ್ಲ. ಫೈನಲಿ ಊಟ ಎಲ್ಲ ಮಾಡಿ ಬಂದಾಯಿತು. ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡಿ ಈ ಬೋರ್ಡಲ್ಲಿ, ಪೋಸ್ಟರಲ್ಲಿ ಯಾವ ಥರ ಒಳ್ಳೊಳ್ಳೆ ಫುಡ್ ಉಂಟು ನೋಡಿ. ಕೆಂಪಾಗಿ ಒಳ್ಳೊಳ್ಳೆ ಫುಡ್ ನೋಡುವಾಗ ಬಾಯಲ್ಲಿ ನೀರು ಬರ್ತದೆ. ಬಟ್ ಒಳಗಡೆ ಹೋಗಿ ತಿಂದಾಗ ಇವನಿಗೆ ಇಷ್ಟ ಆಗಲಿಲ್ಲ ಅಂತೆ. ಕ್ಯಾವರಿ पोस्टर में देखिए ना, खाना है रियल में एक भी गति अच्छा नहीं. ಪೋಸ್ಟರಲ್ಲಿ ಹಾಗೆ ಉಂಟು, ಒಳಗೆ ಹೋದರೆ ಒಳ್ಳೆಯದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಸೆಟ್ ಆಗೋದಿಲ್ಲ ಇಲ್ಲಿದು ಊಟ ಎಲ್ಲ. ಮತ್ತು ಇನ್ನೊಂದು ವಿಷಯ, ಇಲ್ಲದಿದ್ರು ಹೌದು ಎಂತ ಗೊತ್ತಿಂದ, ಈಗ ಮನುಷ್ಯನ ಶೇಪ್ ನೋಡಿ ಆಗಿರ್ಬೋದು, ಅವನ ಈಗ ಅಂದ ನೋಡಿ ಅವನನ್ನು ಒಳ್ಳೆ ಮನುಷ್ಯ ಅಂತ ಹೇಳಲಿಕ್ಕಿಲ್ಲ. ಅವನ ಒಳಗಿನ ಮನಸ್ಸು ಹೇಗೆ ಉಂಟಂತ ನೋಡಬೇಕಷ್ಟೇ ಹೊರತು ಅವನ ಮೈಕಟ್ಟು, ಅವನ ಮುಖ, ಅವನದು ಹೇರ್ ಸ್ಟೈಲ್ ನೋಡಿ ಒಳ್ಳೆ ಮನುಷ್ಯ ಮಾರೆ ಸಖತ್ತಾಗಿದ್ದಾನೆ ಅಂತಲ್ಲ. ಅವನ ಮನಸ್ಸು ಒಳ್ಳೆದಿದ್ರೆ ಒಳ್ಳೇದಂತ ಹೇಳಿ ಅರ್ಥ. ಅದು ಯಾಕೆಂತ ಹೇಳಿದ್ರೆ ಇದಕ್ಕೆ ಅನ್ವಯಿಸ್ತದೆ ನೋಡಿ. ಹೊರಗಡೆ ಒಳ್ಳೆಯದು, ಒಳಗಡೆ ಒಳ್ಳೆಯದಿಲ್ಲ. ಸೊ ಮನುಷ್ಯ ಕೂಡ ಹಾಗೇನೆ, ದೇಹದಲ್ಲಿ ಒಳ್ಳೆದಿರ್ತಾನೆ, ಒಳಗೆ ಕಪಟ ಮನಸ್ಸಿಡ್ಕೊಂಡು ಯಾರ್ಯಾರಿಗೂ ಮೋಸ ಮಾಡಿಕೊಂಡಿರ್ತಾನೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೋಗುವ. ಈಗ ಇಲ್ಲಿಂದ ನಾವು ಲೆಫ್ಟ್ ತಗೊಳ್ಬೇಕು. ಸ್ಟ್ರೈಟ್ ಹೋದರೆ ವೇಣೂರಿಗೆ ಹೋಗ್ತದೆ. ನಮಗೆ ವೇಣೂರಿಗೆ ಹೋಗ್ಲಿಕ್ಕೆ ಉಂಟು. ಬಟ್ ಎಂತ ಆಗ್ತದೆ ಅಂತ ಹೇಳಿದರೆ, ನಾನು ಹೇಳಿದೆಲ್ಲ ಆಗ, 1-2 ಗಂಟೆಗೋಸ್ಕರ ಫುಲ್ಲು ಸುತ್ತಾಡಿಕೊಂಡು ಬರಬೇಕಂತ ಅಲ್ಲಿಗೆ ಹೋಗ್ತಾ ಇರೋದು. ಈಗ ಆ ಕಡೆಯಿಂದ ಹೋದರೆ ನಮಗೆ ಒಂದು 14 ಕಿಲೋಮೀಟ್ರ್ ಉಳಿತಿತ್ತು. ಬಟ್ ಸುತ್ತುವ ಬನ್ನಿ, ಸುತ್ತಲಿಗೆ ಹೇಳಿದರೆ ಗಂಟೆ ಕರೆಕ್ಟಾಗಿ 2:30 ಆಯಿತು. ಈ ಹೊತ್ತಲ್ಲಿ ನಾವು ಎಲ್ಲಿರ್ತೇವಪ್ಪ ಅಂತ ಹೇಳಿದರೆ ವೇಣೂರಲ್ಲಿರ್ತೇವೆ. ಈಗ ಇನ್ನೂ ವೇಣೂರಿಗೆ ಹೋಗಲಿಲ್ಲ, ಇನ್ನೂ ನಾವು ನಯನಾಡಿಗೆನೂ ಹೋಗಲಿಲ್ಲ. ಒಂದು ಅರ್ಧ ಗಂಟೆ ಹಿಂದೆ ಇದ್ದೇವೆ ಅಂತ ಹೇಳ್ಬೋದು. ಈಗ ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಒಂದು 1/4 ಗಂಟೆ 20 ನಿಮಿಷದ ದಾರಿ ಉಂಟು. ಮತ್ತು ಆ ಕಡೆ ಒಂದು 20 ನಿಮಿಷ, ಒಂದು 40 ನಿಮಿಷ, ಒಂದು 3 ಗಂಟೆ ಆಗುವಾಗ 40 ನಿಮಿಷ ಅಂತ ಲೆಕ್ಕ. ಬಟ್ ಅದಕ್ಕಿಂತ ಮುಂಚೆನೇ ರೀಚ್ ಆಗ್ತೇವೆ. ಒಂದು 3 ಗಂಟೆ ಆಗುವಾಗ ವೇಣೂರಿಗೆ ರೀಚ್ ಆಗ್ತೇವೆ ಅಂತ ಅನಿಸ್ತಾ ಉಂಟು. ಮತ್ತು ಗೊತ್ತಿಲ್ಲ ಅಂಗಡಿಯವರು ಯಾವ ಥರ ಲೇಟ್ ಮಾಡ್ತಾರಾ ಅಥವಾ ಎಂತ ಅಂತ.
ಸೊ ಈಗ ನಯನಾಡಿಗೆ ಹೋಗಿ ಮತ್ತೆ ನ್ಯಾರ್ಲಕಟ್ಟೆಗೆ ಹೋಗಬೇಕು, ಮತ್ತು ವೇಣೂರಿಗೆ ಹೋಗಬೇಕು. ಒಟ್ಟಾರೆ ಈಗ ನಾವು ಒಂದು ಅರ್ಧ ಗಂಟೆ ಹಿಂದೆ ಇದ್ದೇವೆ ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಅರ್ಧ ಗಂಟೆ ಹಿಂದೆ ಇದ್ದೇವೆ. ಇಲ್ಲಿಂದ ನಯನಾಡಿಗೆ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಉಂಟು. ಇಲ್ಲಿಂದ ನಾವು ಲೆಫ್ಟ್ಗೆ ತಗೊಳ್ಬೇಕು. ನಯನಾಡು ಅಂತೇಳಿದರೆ ಇದೇ ನಯನಾಡು, ಬಟ್ ನಮ್ಮ ಪಾಯಿಂಟಿಗೆ ಅರ್ಧ ಕಿಲೋಮೀಟ್ರ್, ಇನ್ನೊಂದು 3 ಕಿಲೋಮೀಟ್ರ್ ಉಂಟು. ಬಟ್ ನಾವು ಹೋಗುವಾಗ ಇದೇ ದಾರಿಯಲ್ಲಿ ಹೋಗಬೇಕು, ರೈಟಿಗೆ ಸೀದಾ. ಅದು ಸೀದಾ ಹೋಗಿ ವೇಣೂರಿಗೆ ಸೇರ್ತದೆ. ನಾವೀಗ ಇದು ನಯನಾಡಿಗೆ ಹೋಗ್ತಾ ಇರೋದು. ಈಗ 1 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ಎದುರಿಗೆ ಹೋಗಿ ಮತ್ತು ಇದೇ ದಾರಿಯಲ್ಲಿ ಬರಬೇಕು. ಚಲೋ, ಅರ್ಜೆಂಟ್ ಅಂತ ಗಡಿಬಿಡಿ ಅಂತ ಮಾಡ್ತಾ ಇಲ್ಲ ಇವತ್ತು. ಆರಾಮ್ಸೆ ಲೈನ್ ಮಾಡ್ತಾ ಇದ್ದೇನೆ. 2:34 ಆಯಿತು. ಕರೆಕ್ಟಾಗಿ ನಯನಾಡಲ್ಲಿ ಒಂದು ಸ್ಟಾಪು ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಪಾಯಿಂಟ್ ಇತ್ತು. ಸೊ ಅವರ ಮನೆ, ಅಲ್ಲಿ ಅವರು ಚಕ್ಕುಲಿ ತಯಾರು ಮಾಡ್ತಾರೆ. ಚಕ್ಕುಲಿ ಎಲ್ಲ ಮಾಡಿ ಮಾರ್ತಾರೆ, ಸೇಲ್ ಮಾಡ್ತಾರೆ. ಸೊ ನಮಗೆ ಸಹ ಮುಂಚೆ ಕೊಡ್ತಾಯಿದ್ರು, ಬಟ್ ಅವರಿಗೇನೀಗ ಇದಿಲ್ಲ ಅಂತೆ, ಎಂಥ ವ್ಯಾಪಾರ. ನಾವು ಕೇಳ್ತಾ ಇದ್ದದಲ್ಲ, ಬಟ್ ಅವರೇ ಕೊಡ್ತಾಯಿದ್ರು. ಬಟ್ ನಾವು ಕೇಳಲಿಕ್ಕೆ ಸಹ ಹೋಗೋದಿಲ್ಲ, ಯಾವತ್ತು ಕೊಡ್ತಾರೆ ಅಂತೇಳಿ ನಾವು ಕೇಳಲಿಕ್ಕೆ ಹೋಗೋದಿಲ್ಲ. ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಉಂಟು ನ್ಯಾರ್ಲಕಟ್ಟೆಗೆ. ಅಲ್ಲಿಗೆ ಹೋಗಿ ಐಟಮ್ ಇಳಿಸಿ ಮತ್ತು ಇದೇ ದಾರಿಯಲ್ಲಿ ಬರಬೇಕು. ಬಟ್ ನಾನು ಎಂತ ಹೇಳೋದು ಅಂತ ಹೇಳಿದರೆ, ನೋಡಿ ಈ ಜನರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತುಂಟು ಅಂತ ಹೇಳಿದರೆ, ಒಂದು ಕಡೆಯಿಂದ ಪೆಟ್ರೋಲ್ಗೆ ರೇಟ್ ಜಾಸ್ತಿ ಆಗಿದೆ, ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ, ಐಟಮ್ಗೆ ಸಹ ರೇಟ್ ಜಾಸ್ತಿ ಆಗಿದೆ, ಇನ್ನು ಗ್ಯಾಸ್ಗೆ ಕೂಡ ರೇಟ್ ಜಾಸ್ತಿ ಆಗಿದೆ. ಪಾಪ ಅಲ್ಲಿ ಹೋಟೆಲಲ್ಲಿ ಎಷ್ಟು ಕಷ್ಟ ಬರ್ತಿದ್ರು ಓನರ್ ಅಂತ ಹೇಳಿದರೆ. ಈಗ ಊಟ ಮಾಡಿದ್ವಲ್ಲ, ಅಲ್ಲಿ ಒಂದು ಗ್ಯಾಸಿಗೋಸ್ಕರ ಎಷ್ಟು ಫೋನ್ ಮಾಡಿ ಕೇಳಿದ್ರು ಅಂತ ನನಗೇನೆ ಒಂಥರ ಆಗ್ತಿತ್ತು. ಅವರ ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡ್ತಾ ಇರೋದು. ಯಾವ ಸ್ಥಿತಿಗೆ ಬಂತು ನಮ್ಮ ದೇಶ. ಈಗ ಪೆಟ್ರೋಲ್ಗೆ ಮತ್ತೆ ಸಹ ರೇಟ್ ಜಾಸ್ತಿ ಆಗಿದೆ. ಮತ್ತು ಫಸ್ಟಿಗೆ ಈಗ ಹೇಳುದಂತ ಗೊತ್ತುಂಟಾ, ನಾವೀಗ ಪೆಟ್ರೋಲ್ಗೆ ಜಾಸ್ತಿ ಮಾಡ್ತೇವೆ ಮತ್ತು ಕಮ್ಮಿ ಮಾಡ್ತೇವೆ. ಈಗ ಸ್ವಲ್ಪ ಅಭಾವತೆ ಉಂಟು ಪೆಟ್ರೋಲ್ ಇದ್ದು, ಅದು ಇದು ಅಂತ. ಬಟ್ ಕಮ್ಮಿ ಆಗೋದಿಲ್ಲ ಸ್ವಾಮಿ, ಅದು ಆದರೆ 1 ರೂಪಾಯಿ ಕಮ್ಮಿ ಆಗ್ತದೆ. ಇದನ್ನೆಲ್ಲ ನಮ್ಮ ದೇಶ ಹೇಗೆ ಅಂತ ಹೇಳಿದರೆ, ಬಡವರ ರಕ್ತವನ್ನು ಕುಡಿದು ಇವರು ಸಂತೋಷ ಪಡ್ತಾ ಇರೋದು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಮೇಲೆ ಕೂತಿದಾರಲ್ಲ, ಇವರೆಲ್ಲ ಸೇರಿ, ನನಗೆ ಯಾವುದೇ ಪಕ್ಷ ಇಲ್ಲ, ಅದು ಯಾವುದೂ ಇಲ್ಲ. ನಾನು ಅನ್ಯಾಯ ಮಾಡಿದವರ ವಿರುದ್ಧ ನಾನು ಮಾತಾಡೋದೆ. ಬಟ್ ನಮಗೆ ಕಷ್ಟ ಆಗುವಾಗ ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕಲ್ಲ? ಎಂತ ಮಾರೆ, ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಬಂತು. ಫಸ್ಟ್ ಆಫ್ ಆಲ್ ನೋಡಿದರೆ, ಬೇರೆ ದೇಶದವರು ಎಲ್ಲಿಯೋ ಜಗಳ ಆಗ್ತಾ ಇರೋದು, ಎಲ್ಲಿಯೋ ಗಲಾಟೆ ಆಗ್ತಾ ಇರೋದು, ಎಂಥದೋ ಅಲ್ಲಿ ಯುದ್ಧ ಆಗ್ತಾ ಉಂಟು. ಇಲ್ಲಿ ಅವರಿಗೆ ಅಷ್ಟು ಎಫೆಕ್ಟ್ ಆಗಿದೆಯಾ ಗೊತ್ತಿಲ್ಲ, ಬಟ್ ನಮ್ಮ ದೇಶಕ್ಕೆ ತುಂಬ ಎಫೆಕ್ಟ್ ಆಯಿತು. ಬಟ್ ನಮ್ಮ ದೇಶದಲ್ಲಿ ಯುದ್ಧ ನಡೆದರೆ ಅವರಿಗೆ ಬೇರೆ ಯಾವ ದೇಶಕ್ಕೆ ಸಹ ಎಫೆಕ್ಟ್ ಆಗೋದಿಲ್ಲ. ಅದೊಂದು ವಿಪರ್ಯಾಸ, ಎಂಥದ. ಸೊ ಇದರ ಬಗ್ಗೆ ಒಂದು ವಿಡಿಯೋ ಬೇಕಿದ್ರೆ ಹೇಳಿ, ಡೀಟೇಲ್ ಆಗಿ ಮಾತಾಡುವ, ಡಿಸ್ಕಸ್ ಮಾಡುವ. ಈಗ ಇಲ್ಲಿಂದ ಹೊರಡುವ, ಲೈನ್ನ ಮಧ್ಯೆ ಇದೆಲ್ಲ ನಾನು ಫ್ರೀ ಇದ್ದಾಗ ಸ್ವಲ್ಪ ಹೇಳೋದು. ಅಮೌಂಟ್ ತಂದಾಯಿತು, ಇವನೇ ಓನರ್ ಆದ. ಈಗ ಕ್ಯಾರಿ ಅಲ್ಲಿಂದ ಬಿಟ್ಟು ನಯನಾಡು ಕಡೆ ಹೋಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ನಮ್ಮ ಐರಾವತ ಯಾವ ಥರ ಎದ್ದು ಮಲಗ್ತಾನೆ ಅಂತ. ಸೊ ಈ ದಾರಿ ಅವನಿಗೆ ಇಡಿಸೋದಿಲ್ಲ. ನೋಡಿ ಅಪ್ಪ, ಫುಲ್ಲು ಇದು ಎಂಥದ್ದು ಎದ್ದು ಮಲಗ್ತಾನೆ ಅಂತ ಹೇಳಿದರೆ ಫುಲ್ಲು ನಿಮ್ಮದು ಗಾಡಿಯೆಲ್ಲ ಒಂದು ಸೈಡಿಗೆ ವಾಳ್ತದೆ ಒಮ್ಮೊಮ್ಮೆ. ಆ ಥರ ಉಂಟು ರೋಡ್ ಕೂಡ. ಒಂದು ಸೈಡ್ ಎತ್ತರ, ಒಂದು ಸೈಡ್ ತಗ್ಗು, ಅದಲ್ಲದೆ ಉಬ್ಬು ತಗ್ಗುಗಳು ಇದೆಲ್ಲ ಉಂಟು ಇಲ್ಲಿ. ಸೊ ಹಾಗಾಗಿ ನೋಡಿ ಅವನಿಗೆ ಮೈಕೈ ನೋವಾದರೆ ನಮಗೆ ಸಹ ಮೈಕೈ ನೋವು ಮಾರೆ. ಅದೊಂದು ದೊಡ್ಡ ಉಪದ್ರ. ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸೊಂಟ ಇಡೀ ನೋವಾಗ್ತುಂಟು, ಬ್ಯಾಕ್ ಪೈನ್ ಬರ್ತುಂಟು ತುಂಬ. ಬಟ್ ಈ ರೋಡಲ್ಲಿ ನಮ್ಮ ಅರ್ಜುನನೇ ಕಿಂಗ್. ಯಾವ ಥರ ಹೋಗ್ತಿದ್ದ ಅಂತ ಹೇಳಿದರೆ, ಬಟ್ ಅದರ ಬಗ್ಗೆ ಅಪ್ಡೇಟ್ ಬೇಕಿದ್ರೆ ಕೇಳಿ. ಅದು ಮತ್ತೆ ಬರ್ತದೆ ಅಂತೆ, ಅದು ನಮಗೇನೆ ಬರ್ತದೆ ಅಂತ ಒಂದು ಗಾಳಿ ಸುದ್ದಿ ಉಂಟು. ಎಂತಂತ ಗೊತ್ತಿಲ್ಲ, ಕನ್ಫರ್ಮೇಷನ್ ಎಂತಂತ ಗೊತ್ತಿಲ್ಲ. ನೋಡುವ, ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ. ನನಗೆ ಅಪ್ಡೇಟ್ ಸಿಕ್ಕಿದಾಗ ಮಾತ್ರ ಮಾತಾಡ್ತೇನೆ, ಇಲ್ಲಾಂದರೆ ಮಾತಾಡೋದಿಲ್ಲ. ಇಲ್ಲಿ ಮಳೆ ಬರ್ತಾ ಉಂಟು ನೋಡಿ, ತೊಂದರೆ ಇಲ್ಲ. ಆಗದಿಂದ ಈ ಥರನೇ ಮಳೆ ಬರ್ತಾ ಉಂಟು. ಕರೆಕ್ಟಾಗಿ ನ್ಯಾರ್ಲಗಟ್ಟೆ ಹತ್ರ ಇದ್ದೇವೆ, ನೋಡ್ಬೋದು. ಇಲ್ಲಿಗೆ ಐಟಮ್ ಇಳಿಸ್ಲಿಕ್ಕಿತ್ತು, ಬಟ್ ಅಲ್ಲಿ ಯಾವ ಥರ ನಾಯಿ ಬೊಗಳ್ತುಂಟು ಅಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಯಪ್ಪ, ನಮ್ಮ ಹುಡುಗ ಹೋದಲ್ಲ ಅಲ್ಲಿ, ಅದಕ್ಕೋಸ್ಕರ ಆ ಥರ ಬೊಗಳ್ತಾ ಇರೋದು. ಇಲ್ಲಿಂದ ಅಮೌಂಟ್ ತಗೊಂಡು ಈಗ ಇದೇ ದಾರಿಯಲ್ಲಿ ರಿಟರ್ನ್ ಹೋಗಬೇಕು. ಈ ರೋಡ್ ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ಸೀದಾ ಹೋಗಿ ಮೂರ್ತಿಗೆ ಸೇರ್ತದೆ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ ಗಂಟೆ ನೋಡ್ತಾನೇ ಇರ್ತೇನೆ ಆಗಾಗ. ಯಾಕಂತ ಹೇಳಿದರೆ ನನಗೆ ಟೈಮ್ ಗೊತ್ತಾಗಬೇಕಲ್ಲ. 2:45.
ಆಗ್ಬೋದು, ಒಂದು 2:45 ಆದರೆ 3 ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ಬೋದು ಅಂತ ನನ್ನ ತಲೆಯಲ್ಲಿ ಉಂಟು. ಬಟ್ ನಮ್ಮ ಹುಡುಗ ಅಲ್ಲಿ ಹೋದದ್ದು, ಅದಕ್ಕೋಸ್ಕರ ಆ ನಾಯಿದು ಮರಿಗಳು ಯಾವ ಥರ ಬೊಬ್ಬೆ ಹೊಡಿತಾವೆ ನೋಡಿ.